ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ನನ್ನ ವೀಕ್ಲಿ ಅಪ್ಡೇಟ್ ವಿಡಿಯೋ ಆಗಿರುತ್ತೆ. ಒಂದು ವಾರ ನಾನು ತುಂಬ ಬ್ಯುಸಿ ಇದ್ದೆ. ಆ ಕಾರಣಕ್ಕೆ ನಾನು ಕಂಟಿನ್ಯೂ ಆಗಿ ವಿಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ನನಗೆ ತುಂಬ ಇಂಪಾರ್ಟೆಂಟ್, ತುಂಬ ಸ್ಪೆಷಲ್ ಅನಿಸಿದಂಥ ಕ್ಷಣಗಳನ್ನ ಸ್ವಲ್ಪ ಅಲ್ಲಲ್ಲಿ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಅದನ್ನು ನಿಮ್ಮ ಮುಂದೆ ಶೇರ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ ಕೂಡ. ಈ ಒಂದು ವಾರದಲ್ಲಿ ಸಾಕಷ್ಟು ವಿಚಾರಗಳು ನಡೀತು. ಅದರಲ್ಲಿ ನನ್ನ ಮಗಳು ಬರ್ಡೇ ಕೂಡ ಇತ್ತು. ನನ್ನ ಮಗಳು ಬರ್ಡೇಗೆ ನಾವು ಎಲ್ಲೋಗಿದ್ವಿ, ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಪ್ರತಿಯೊಬ್ಬರ ತಂದೆ ತಾಯಿಗೂ ತಮ್ಮ ಮಕ್ಕಳು ಅಂದರೆ ತುಂಬ ಸ್ಪೆಷಲ್. ಹಾಗೆಯೇ ನಮ್ಮ ಜೀವನದಲ್ಲಿ ನಮ್ಮ ಮಗಳು ಅಂದರೆ ತುಂಬ ಸ್ಪೆಷಲ್. ನಮಗೆ ಕೇಕ್ ಕಟ್ ಮಾಡೋದು, ಎಲ್ರೂ ಕರೆದು ಸೆಲೆಬ್ರೇಟ್ ಮಾಡೋದು ಅಷ್ಟಾಗಿ ನಮಗೆ ಅಷ್ಟೇನು ಇಷ್ಟ ಆಗಲ್ಲ. ಹಾಗಾಗಿ ನಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ಆ ದಿನವನ್ನು ನಾವು ತುಂಬ ಖುಷಿಯಿಂದ ತುಂಬ ಮೆಮೊರೇಬಲ್ಲಾಗಿ ಕಳೆದಿದ್ದೀವಿ. ಅದೆಲ್ಲ ಹೇಗಿತ್ತು ಅನ್ನೋದನ್ನು ಸ್ವಲ್ಪ ಅಲ್ಲಲ್ಲೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇನ್ನು ಊರಿಂದ ಅತ್ತೆ ಕೂಡ ಬಂದಿದ್ದರು. ಪಾಪು ಬರ್ಡೇಗೆ ಬಟ್ಟೆ ತೊಗೊಂಬರೋಣ ಅಂತ ಹೊರಗಡೆ ಬಂದಿದ್ವಿ. ಹೆಣ್ಮಕ್ಳಿಗೆ ಬಟ್ಟೆ ವಿಚಾರದಲ್ಲಿ ತುಂಬ ಆಪ್ಷನ್ಸ್ ಇದ್ದರೂ ಕೂಡ ನಮಗೆ ಯಾವುದನ್ನು ತೊಗೊಳ್ಳೋದು ಅನ್ನೋ ಕನ್ಫ್ಯೂಷನಲ್ಲೇ ಸಮಯನ ಕಳೆದ್ಬಿಡ್ತೀವಿ. ನಮಗೂ ಕೂಡ ಹಾಗೆ ಆಯಿತು. ಯಾವುದನ್ನು ತೊಗೊಳ್ಳೋದು ಅನ್ನೋದರಲ್ಲೇ ಸುಮಾರು ಸಮಯ ಕಳೆದ್ವಿ. ಹಾಗೆ ನಮ್ಮ ಅತ್ತೆಗೂ ಕೂಡ ಸೀರೆನ ತೊಗೊಂಡು ಹಾಗೆ ನೈಟು ಹೊರ್ಗಡೆನೇ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಚಿನ್ನಮ್ಮಗಂತೂ ಹೊರಗಡೆ ಕರ್ಕೊಂಡೋದ್ರೆ ತುಂಬ ಎಂಜಾಯ್ ಮಾಡ್ತಾರೆ. ಅವ್ರಿಗೆ ಮನೆಗೆ ಬರೋದಕ್ಕೆ ಮನಸ್ಸೇ ಇರಲ್ಲ. ಮಕ್ಕಳೇ ಹಾಗೆ ಅನಿಸುತ್ತೆ. ಇನ್ನು ಬೆಳಗ್ಗೆ ನಮಗೆ 11:30ಗೆ ಟ್ರೈನ್ ಇತ್ತು. ತಿಂಡಿ ಮನೆಯಲ್ಲೇ ಮುಗಿಸ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗಿ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ನಮ್ಮ ಚಿನ್ನಮ್ಮನ ಟ್ರೈನಲ್ಲಿ ಸುಮ್ಮನೆ ಇರಿಸೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲಿ ಏನಾದರೂ ಮಾರ್ಕೊಂಡು ಬರ್ತಿದ್ರೆ ಅದು ಬೇಕು ಇದು ಬೇಕು ಅಂತ ತುಂಬ ಹಠ ಮಾಡ್ತಾರೆ. ಹಾಗಾಗಿ ಅತ್ತೆ ಟ್ರೈನ್ ಹತ್ಲಿಕ್ಕೆ ಮುಂಚೆನೇ ಸ್ವಲ್ಪ ಏನೋ ಕೇಳಿದ್ರು ಅಂಗಡಿ ಹತ್ರ ಅಂದ್ಬಿಟ್ಟು ಕುರ್ಕುರೆ ಏನೋ ತೊಗೊಂಬಂದು ಕೊಟ್ಟಿದ್ದರು. ಇನ್ನು ನಾವು ಹೊರಗಡೆ ತಿಂಡಿ ಎಷ್ಟೇ ಕೊಡಬಾರ್ದು ಅಂತ ಅವಾಯ್ಡ್ ಮಾಡಿದ್ರೂ ಮಕ್ಕಳು ಸುಮ್ಮನಿರೋದೇ ಇಲ್ಲ. ಜೋರಾಗಿ ಕಿರ್ಚೋದು, ಅಳೋದು ಮಾಡಿ ಅಕ್ಕಪಕ್ಕ ಅವ್ರಿಗೆ ಎಲ್ಲಿ ಡಿಸ್ಟರ್ಬ್ ಆಗುತ್ತೋ ಅನ್ನೋ ಕಾರಣಕ್ಕೆ ಆ ಕ್ಷಣಕ್ಕಾದ್ರೂ ಕೊಟ್ಟು ಸಮಾಧಾನ ಮಾಡೇ ಬಿಡ್ತೀವಿ. ನಮಗೂ ಹಾಗೆ ಆಗುತ್ತೆ. ಈ ಅನುಭವ ಸುಮಾರು ಜನ ತಂದೆ ತಾಯಂದಿರಿಗೆ ಆಗಿರುತ್ತೆ ಅಂತ ಅಂದ್ಕೊತೀನಿ. ಈ ಟ್ರಾವೆಲ್ ಮಾಡಬೇಕಾದ್ರೆ 2ರಿಂದ 3 ಗಂಟೆ ಮಕ್ಕಳನ್ನ ಒಂದೇ ಕಡೆ ಸುಮ್ಮನಿರಿಸೋದು ಒಂದು ಒಳ್ಳೆಯ ಟಾಸ್ಕ್ ಅಂತಲೇ ಹೇಳ್ಬೋದು. ಆದಷ್ಟು ನಾವು ಟ್ರಾವೆಲ್ ಸಮಯದಲ್ಲಿ ನನ್ನ ಚಿನ್ನಮ್ಮನ್ನ ಮಲಗಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ತೀನಿ. ಎದ್ದಿದ್ದಷ್ಟು ಅದು ಬೇಕು ಇದು ಬೇಕು ಅಂತ ಕ್ರ್ಯಾಂಕಿ ಆಗ್ತಾರೆ ಅಂತ ಅಂದ್ಬಿಟ್ಟು. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಅದು ಸಾಧ್ಯ ಆಗದೇನೂ ಇರ್ಬೋದು. ಹಂಗಾಗಿ ಈ ಸಲ ಅವರು ಸಾಕಷ್ಟು ಸಮಯ ಟ್ರೈನಲ್ಲಿ ಹೋಗಬೇಕಾದ್ರೆ ನಮ್ಮ ಅತ್ತೆಯವರು ಕೂಡ ಇದ್ದಿದ್ದರಿಂದ ಸ್ವಲ್ಪ ಅವರೊಟ್ಟಿಗೆ ಆಟ ಆಡಿಕೊಂಡು ಕಳೆದ್ರು. ಇನ್ನೇನು ತಲುಪಬೇಕು ಅನ್ನೋ ಸಂದರ್ಭದಲ್ಲಿ ಟ್ರೈನ್ ಕೂಡ ಕ್ರಾಸಿಂಗಿಗೆ ಹಾಕ್ಕೊಂಡಿದ್ರು. ಸ್ವಲ್ಪ ಹನಿ ಕೂಡ ಬೀಳ್ತಾ ಇತ್ತು. ಹಾಗಾಗಿ ಅಲ್ಲೇ ಸ್ವಲ್ಪ ನಿಂತ್ಕೊಂಡು ವೀಡಿಯೋ ಕ್ಲಿಪ್ಪಿಂಗ್ಸ್ನ ಕೂಡ ತೊಗೊತಾ ಇದ್ದೆ. ಅದಾದಮೇಲೆ ಮನೆಗೆ ಬಂದ್ವಿ. ಅಕ್ಕ ಕೂಡ ಏನೋ ಫಂಕ್ಷನ್ ಇತ್ತು ಅಂತ ಹೊರಗಡೆ ಹೋಗಿದ್ರು. ನಾವು ಬಂದು 10 ನಿಮಿಷ ಏನೋ ಆಗಿತ್ತು. ಅಷ್ಟರಲ್ಲಿ ಅವರು ಬೇಗನೆ ನಾವು ಬಂದ್ವಲ್ಲ ಅಂತ ಓಡಿ ಬಂದಂಗಿತ್ತು. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗಬೇಕು ಅಂತ ರೆಡಿಯಾಗಿದ್ವಿ. ಹಾಗೆ ಚಿನ್ನಮ್ಮ ಬೆಳಗ್ಗೆಯಿಂದ ಸರಿಯಾಗಿ ಊಟ ಮಾಡಿರಲಿಲ್ಲ. ಮಕ್ಕಳು ಹಾಗೆ ಅಲ್ವಾ, ಹೊರಗಡೆ ಹೋಗ್ತೀವಿ ಅಂತಂದರೆ ಆ ಖುಷಿಗೆ ಏನೂ ತಿನ್ನಲ್ಲ. ಹೊರಗಡೆ ಬಂದರೂ ಕೂಡ ತಿನ್ನಲ್ಲ. ಹಾಗಾಗಿ ಅವರು ಸರಿಯಾಗಿ ಊಟ ಮಾಡಿರಲಿಲ್ಲ. ಹೇಗೋ ಹುಡುಗ್ರ ಜೊತೆ ಆಡ್ತಿದ್ದಾರಲ್ಲ, ಗ್ಯಾಪಲ್ಲಿ ಊಟ ಮಾಡಿಸಿದ್ರೆ ಊಟದ ಕಡೆ ಗಮನ ಇರಲ್ಲ, ಹೇಗೋ ತಿನ್ಕೋತಾರೆ ಅಂತ ಹೇಳಿ ನಾನೇ ಸ್ವಲ್ಪ ಫೋರ್ಸ್ ಮಾಡಿ ತಿನ್ನಿಸ್ತಾ ಇದ್ದೆ. ಅವ್ರು ಆಗಲೂ ಕೂಡ ತಿನ್ನೋಕೆ ರೆಡಿ ಇರಲಿಲ್ಲ. ಆಟ ಆಡೋ ಗುಂಗಲ್ಲೇ ಇದ್ದರು. ಇನ್ನು ನಮಗೆ ಇವ್ರು 3 ಜನ ಆಡೋದನ್ನು ನೋಡೋದೇ ಒಂಥರ ಖುಷಿ. ಎಲ್ಲರೂ ಅಲ್ಲೇ ಕೂತ್ಕೊಂಡು ನೋಡ್ತಾ ಇದ್ವಿ. ಇನ್ನು ನೋಡ್ತಿದ್ದಾಗೇ ಸಂಜೆ ಆಗೋಗಿತ್ತು. ನಾವು ಕೂಡ ಹೊರಗಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ನನ್ನ ಮಗಳು ಬರ್ಡೇಗೆ ಒಂದು ಚಿಕ್ಕದಾಗಿ ಫೋಟೋಶೂಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ವಿ. ಅಂದರೆ ನಾವೇ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಲಲಿತ ಮಹಲ್ಗೆ ಹೋಗಬೇಕು ಅಂತ ಅಂದ್ಕೊಂಡು ಹೊರಟಿದ್ವಿ. ಹೋಗೋಷ್ಟರಲ್ಲಿ 5:30 ಆಗೋಗಿತ್ತು. ಕರೆಕ್ಟಾಗಿ ಇನ್ನು ಅರ್ಧ ಗಂಟೆ ಇತ್ತು ಕತ್ಲಾಗೋದಕ್ಕೆ. ಇನ್ನು ಅರ್ಧ ಗಂಟೆಯಲ್ಲಿ ನಾವು ಶೂಟ್ ಮಾಡೋದಕ್ಕಾಗತ್ತಾ ಅಂತ ಅಂದ್ಕೊಂಡು ಆಯಿತು, ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಹಾಗೆ ಚಿನ್ನಮ್ಮ ಕೂಡ
ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರು. ಮಕ್ಕಳಿಗೆ ನಾವು ಹೀಗೆ ಮಾಡಬೇಕು, ಹಾಗೆ ನಿಂತ್ಕೊಳ್ಳಿ, ಹೀಗೆ ನಿಂತ್ಕೊಳ್ಳಿ ಅಂತ ಹೇಳಿ ಸ್ಟ್ರಿಕ್ಟಾಗಿ ಎಲ್ಲ ಮಾಡಿಸೋದಕ್ಕಾಗಲ್ಲ. ಅವ್ರ ಮೂಡ್ ಹೇಗಿರುತ್ತೆ ಅದನ್ನ ನೋಡಿಕೊಂಡು ನಾವು ನಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೇಕಾಗಿರುತ್ತೆ. ಆದರೆ ಚಿನ್ನಮ್ಮ ಇನ್ನು ಅರ್ಧ ಗಂಟೆ ಅಷ್ಟೇ ನಮಗೆ ಟೈಮ್ ಇದ್ದಿದ್ದು. ಆ ಅರ್ಧ ಗಂಟೇಲಿ ನಾವು 3 ಡ್ರೆಸ್ನ ಹಾಕಬೇಕಾಗಿತ್ತು. ನಾವು ಅವ್ರನ್ನ ಹೇಗೆ ಹೋಗಿ ಅಂತ ಹೇಳ್ತಿದ್ವಿ, ಹೇಗೆ ನಿಂತ್ಕೊಳ್ಳಿ ಅಂತ ಹೇಳ್ತಿದ್ವಿ, ಅವ್ರು ಹಾಗೆ ಫಾಲೋ ಅಪ್ ಮಾಡ್ತಾಯಿದ್ರು. ನಿಜವಾಗ್ಲೂ ನಮಗೆ ತುಂಬಾ ಖುಷಿ ಆಯಿತು. ಇನ್ನು ಸ್ವಲ್ಪ ಬೇಜಾರು ಕೂಡ ಆಯಿತು. ಸ್ವಲ್ಪ ಬೇಗನೆ ಬಂದಿದ್ದಿದ್ದರೆ ಇನ್ನೂ ಸ್ವಲ್ಪ ಆರಾಮಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಕ್ಲಿಪ್ಪಿಂಗ್ಸ್ನ ತೊಗೋಬೋದಾಗಿತ್ತು. ಇನ್ನು ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಶೂಟ್ ಮಾಡ್ಬೋದಾಗಿತ್ತು. ಲೇಟಾಗಿ ಬಂದಿದ್ದರಿಂದ ಎಲ್ಲಿ ಕತ್ಲೆ ಆಗಿಬಿಡುತ್ತೋ, ಇದು ಕೂಡ ಮಾಡೋಕ್ಕಾಗಲ್ವೇನೋ ಅನ್ನೋ ಕಾರಣಕ್ಕೆ ಅರ್ಜೆಂಟಾಗಿ ಹೇಗೆ ಬರುತ್ತೋ ಹಾಗೆ ತೋಚ್ದಾಗೆ ಮಾಡೋ ಹಾಗಾಯಿತು. ಇನ್ನು ಒಳಗಡೆ ಕೂಡ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಒಳಗಡೆ ನಮಗೆ ಲೈಟ್ ಅಷ್ಟು ಸಪೋರ್ಟ್ ಮಾಡಲಿಲ್ಲ. ಸ್ವಲ್ಪ ಲೈಟ್ ಡಿಮ್ ಅನ್ನಿಸ್ತು. ಹಾಗಾಗಿ ನಮ್ಮ ಕ್ಯಾಮ್ರಾಗೆ ಅದು ಸಪೋರ್ಟ್ ಆಗಲಿಲ್ಲ. ಹಾಗಾಗಿ ಹೊರಗಡೆನೇ ನಾವು ಜಾಸ್ತಿ ಶೂಟ್ ಮಾಡ್ಕೊಂಡ್ವಿ. ಒಳಗಡೆ ಹೋಗಿ ಜಸ್ಟ್ ಸುಮ್ಮನೆ ಹಾಗೆ ಏನು ಹೇಗಿದೆ ಒಳಗಡೆ ಅಂತ ನೋಡಿಕೊಂಡು ಬಂದ್ವಿ ಅಷ್ಟೇ ಹೊರ್ತು ಒಳಗಡೆ ಏನೂ ನಾವು ಜಾಸ್ತಿ ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಲಿಲ್ಲ. ಅಷ್ಟರಲ್ಲಿ ಚಿನ್ನಮ್ಮ ಕೂಡ ತುಂಬ ಅಂದರೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ರು. ಅವರು ಬಿಟ್ಟರೆ ಸಾಕು ಅಲ್ಲೇ ಮಲ್ಕೊಂಬಿಡ್ತೀನಿ ಅನ್ನೋ ರೇಂಜಿಗೆ ಟಯರ್ಡ್ ಆಗಿದ್ದರು. ಆದರೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಹೊಸ ಬಟ್ಟೆಗಳಲ್ಲಿ ಮಕ್ಕಳನ್ನ ನೋಡೋದೇ ಒಂಥರ ಚೆಂದ. ಹಾಗೆ ಚಿನ್ನಮ್ಮ ಕೂಡ ಹೊಸ ಬಟ್ಟೆ ಅಂತ ಹಾಕಿಸ್ಕೊಂಡು ಎಲ್ಲ ಕಡೆ ತುಂಬ ಚೆನ್ನಾಗಿ ಓಡಾಡ್ತಾಯಿದ್ರು. ಅವರು ಕೂಡ ನಮ್ಮ ಥರನೇ ಟ್ರಾವೆಲ್ಗೆ ತುಂಬ ಚೆನ್ನಾಗಿ ಹೊಂದ್ಕೊತಾರೆ. ಹಾಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಹೊರಗಡೆ ಹೋಗೋದಕ್ಕೆ ತುಂಬ ಇಷ್ಟಪಡ್ತಾರೆ. ಯಾವುದಕ್ಕೂ ಕೂಡ ಕ್ರ್ಯಾಂಕಿ ಆಗದೆ, ಯಾವುದಕ್ಕೂ ಕೂಡ ಇರಿಟೇಟ್ ಆಗದೆ ತುಂಬ ಚೆನ್ನಾಗಿ ಹೊಂದ್ಕೊತಾರೆ. ಹೊರಗಡೆ ಹೋಗಿ ಬಂದರೆ ಎಲ್ಲಿ ಹುಷಾರು ತಪ್ತಾರೋ ಅನ್ನೋ ತಲೆ ಬಿಸಿ ನಮಗಿಲ್ಲ. ಅಷ್ಟು ಚೆನ್ನಾಗಿ ಅವರು ಕೋಪ್ರೇಟ್ ಮಾಡ್ತಾರೆ. ಹಾಗೆ ಕಂಫರ್ಟಬಲಾಗಿ ಕೂಡ ಆರಾಮಾಗಿ ಕೂಡ ಇರ್ತಾರೆ. ಹಾಗೆ ನಾವು ಕೂಡ ಇನ್ನೇನು ಕತ್ಲೆ ಆಗೋಗಿತ್ತು. 6:30 ಸಮಥಿಂಗ್ ಆಗಿತ್ತು. ಇನ್ನು ಒಳಗಡೆ ಎಲ್ಲ ಸುಮ್ಮನೆ ಹಾಗೆ ಹೇಗೋ ಬಂದಿದ್ದೀವಿ ನೋಡಿಕೊಂಡು ಹೋಗೋಣ ಅಂತ ಹೇಳಿ ಹಾಗೆ ಒಳಗಡೆ ಎಲ್ಲ ಹೋಗಿ ನೋಡಿಕೊಂಡು ಬಂದ್ವಿ. ಈಗಾಗಲೇ ನಾನು ಫೋಟೋಸ್ನ ಶೇರ್ ಮಾಡ್ಕೊಂಡಿದ್ದೀನಿ. ಆದರೂ ಕೂಡ ವಿಡಿಯೋ ಎಂಡಿಂಗಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ, ನೋಡ್ಬೋದು. ಇನ್ನು ನಮಗೆ ಈ ಬರ್ತ್ಡೇ ಸೆಲೆಬ್ರೇಷನ್ಗಳೆಲ್ಲ ಅಷ್ಟೇನು ಇಷ್ಟ ಆಗೋದಿಲ್ಲ. ನನಗೂ ಅಷ್ಟೇ, ನಮ್ಮ ಮನೆಯವ್ರಿಗೂ ಅಷ್ಟೇ. ಮೊದಲಿಂದನೂ ಈ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು, ಡೆಕೋರೇಷನ್ ಮಾಡೋದು, ಕೇಕ್ ಕಟ್ ಮಾಡೋದು ಇದೆಲ್ಲ ಅಷ್ಟೇನು ಇಷ್ಟ ಆಗಲ್ಲ. ಹಾಗಾಗಿ ನಾವು ಮೊದಲನೇ ವರ್ಷದಿಂದನೂ ಡೆಕೋರೇಷನ್ ಮಾಡಿ ಕೇಕ್ ಕಟ್ ಮಾಡುವಂಥ ಆಚರಣೆನ ಮಾಡ್ಕೊಂಡು ಬಂದಿಲ್ಲ. ಇದರ ಹೊರತಾಗಿಯೂ ನಾವು ಆ ದಿನವನ್ನು ಹೇಗೆ ತುಂಬ ಚೆನ್ನಾಗಿ ಕಳೀಬೋದು ಹಾಗೆ ಕಳೀತೀವಿ. ದೇವಸ್ಥಾನಕ್ಕೆ ಹೋಗ್ತೀವಿ, ಹೊರಗಡೆ ಹೋಗ್ತೀವಿ, ಇಡೀ ದಿನ ಹೊರಗಡೆ ಟೈಮ್ ಸ್ಪೆಂಡ್ ಮಾಡಿ ಬರ್ತೀವಿ. ಕೇಕ್ ಕಟ್ ಮಾಡಿ, ಡೆಕೋರೇಷನ್ ಮಾಡಿ, ಎಲ್ರೂ ಕರೆದು ಉಪಚಾರ ಮಾಡಿ ನಾವು ಹೇಗೆ ಆ ದಿನವನ್ನು ಒಂದು ಫೋಟೋ ಫ್ರೇಮ್ಗೆ ನಾವು ಸೀಮಿತ ಮಾಡೋದಕ್ಕಿಂತ ಭವಿಷ್ಯದಲ್ಲಿ ಅವ್ರಿಗೆ ಉಪಯೋಗ ಆಗೋ ಹಾಗಿರಲಿ ಅನ್ನೋ ಕಾರಣಕ್ಕೆ ಅವರ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಆಗೋ ಹಾಗಾಗಿರ್ಬೋದು, ಅಥವಾ ಒಂದು ಗೋಲ್ಡ್ಗೆ ಇನ್ವೆಸ್ಟ್ ಮಾಡುವಂಥದ್ದಾಗಿರ್ಬೋದು, ಈ ರೀತಿ ಉದ್ದೇಶದಿಂದ ನಾವು ಅವ್ರ ಬರ್ಡೇನ ಆದಷ್ಟು ಸಿಂಪಲ್ಲಾಗಿ, ಸಾಧಾರಣವಾಗಿ, ಸರಳವಾಗಿ ಹಾಗೂ ಸುಂದರವಾಗಿ ಕಟ್ಟಿಕೊಡುವಂಥ ಒಂದು ಪ್ರಯತ್ನ. ಉಡುಗೊರೆಗಳು 2 ದಿನಕ್ಕೇ ಸೀಮಿತ ಆಗದೇ ಜೀವನದ ಉದ್ದಕ್ಕೂ ಉಪಯೋಗ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಈ ರೀತಿ ಆಚರಿಸ್ತಿರುವಂಥದ್ದು. ಇನ್ನು ನಾವು ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಅಂತ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ಗುರುವಾರ ಆಗಿದ್ದರಿಂದ ರಶ್ ಇರಲ್ಲ ಅಂತ ಅಂದ್ಕೊಂಡ್ವಿ, ಆದರೆ ತುಂಬಾ ರಶ್ ಇತ್ತು. ಸ್ಪೆಷಲ್ ದರ್ಶನ ಅಂತ ಟಿಕೆಟ್ ತೊಗೊಂಡು ನಿಂತ್ಕೊಂಡ್ರು ದರ್ಶನ ಮುಗಿಸಿ ಬರೋ ಅಷ್ಟರಲ್ಲಿ 3 ಅವರ್ ಆಗಿತ್ತು. ಅಷ್ಟು ರಶ್ ಇತ್ತು. ಮೈಸೂರಲ್ಲಿ ನೋಡೋದಕ್ಕೆ ತುಂಬ ಸ್ಥಳಗಳಿದ್ದರೂ ಕೂಡ ಮೊದಲು ಶುರು ಮಾಡೋದು ಅಮ್ಮನವರ ದರ್ಶನದಿಂದ, ಆಶೀರ್ವಾದದಿಂದ. ನಮಗೂ ಕೂಡ ಪರ್ಸ್ನಲಿ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾರೆ. ಬೆಟ್ಟ ಅಂದ್ರೇ ಹಾಗೆ, ಖುಷಿ ಆದ್ರೂ ಬೆಟ್ಟಕ್ಕೆ ಹೋಗಬೇಕು ಅನಿಸುತ್ತೆ, ದುಃಖ ಆದ್ರೂ ಬೆಟ್ಟಕ್ಕೆ ಹೋಗಬೇಕು ಅನಿಸುತ್ತೆ. ಕಡೆ ಪಕ್ಷ ಏನೂ ಕಾರಣ ಇಲ್ಲ ಅಂದ್ರೂ ಸುಮ್ಮನೆ ಆದರೂ ಸರಿ ಬೆಟ್ಟಕ್ಕೆ ಹೋಗೋಣ ಅಂತ ಅನಿಸುತ್ತೆ. ಏನೇ ಒಳ್ಳೆಯದಾದ್ರೂ ಬೆಟ್ಟಕ್ಕೆ ಹೋಗಿ ಶೇರ್ ಮಾಡಬೇಕು ಅಂತ ಅನಿಸುತ್ತೆ. ಇನ್ನು ಬೆಟ್ಟದ ವಾತಾವರಣ ಕೂಡ ಹಾಗೇ ಇದೆ. ಮನುಷ್ಯರಿಗೆ, ದೇವರಿಗೆ, ಪ್ರಕೃತಿಗೆ ಬಹಳ ಬೇಗ ಕನೆಕ್ಟ್ ಆಗುವಂಥ ಒಂದು ವಾತಾವರಣ.
ಅಮ್ಮನವರ ದರ್ಶನ ಮುಗಿಸ್ಕೊಂಡು ನಮಗೆ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದಕ್ಕೆ ಆಗಲಿಲ್ಲ. ತುಂಬ ಅಂದರೆ ತುಂಬಾ ಜನ ಬರ್ತಾಯಿದ್ರು. ಮಧ್ಯಾಹ್ನ ಆಗಿದ್ರೂ ಕೂಡ ಇನ್ನೂ ಬರೋದು ಕಮ್ಮಿ ಆಗಿರಲಿಲ್ಲ. ಹಾಗಾಗಿ ದೇವಸ್ಥಾನದ ಪಕ್ಕದಲ್ಲೇ ಇನ್ನೂ ಒಂದು ಶಿವನ ದೇವಸ್ಥಾನ ಇತ್ತು. ಅಲ್ಲಿ ಅಷ್ಟಾಗಿ ಜನ ಇಲ್ಲದೆ ಇರೋ ಕಾರಣ ಅಲ್ಲಾದರೂ ಸ್ವಲ್ಪ ಹೊತ್ತು ಕೂತಿದ್ದು ರೆಸ್ಟ್ ಮಾಡಿ ಹೋಗೋಣ ಅಂತ ಅನ್ನಿಸ್ತು. ಹಾಗಾಗಿ ಅಲ್ಲಿಗೆ ಹೋದ್ವಿ. ನಿಜಕ್ಕೂ ಅಲ್ಲಿ ಯಾರು ಅಷ್ಟೇನು ಜನ ಇಲ್ಲದೆ ಇದ್ದಿದ್ದರಿಂದ ತುಂಬ ಪ್ರಶಾಂತವಾಗಿ ಇತ್ತು. ಹಾಗಾಗಿ ಸಾಕಷ್ಟು ಸಮಯ ಅಲ್ಲೇ ಕಳೆದು ಮನೆಗೆ ಹೊರಟ್ವಿ. ಅಷ್ಟರಲ್ಲಾಗಲೇ ಮಧ್ಯಾಹ್ನ ಆಗೋಗಿತ್ತು. ಇನ್ನು ಚಿನ್ನಮ್ಮ ಎಷ್ಟು ಸುಸ್ತಾಗಿದ್ರು ಅಂತಂದರೆ ಅವರು ಬೈಕ್ ಹತ್ತಿದ ಕೂಡಲೇ ಮಲ್ಕೊಂಡ್ರು. ಹಸ್ವಾಗಿರುತ್ತೇನೋ ಏನಾದರೂ ತಿನ್ಸೋಣ ಅಂತ ದಾರಿ ಉದ್ದಕ್ಕೂ ಎಬ್ಸ್ಕೊಂಡು ಬಂದ್ವಿ. ಆದರೂ ಕೂಡ ಎದ್ದೇಳಲಿಲ್ಲ. ಅಷ್ಟು ತುಂಬ ನಿದ್ದೆನಲ್ಲಿದ್ದರು. ಇನ್ನು ಮನೆಗೆ ಬರ್ತಿದ್ದ ಕೂಡಲೇ ಅವ್ರ ಮಾವಂದ್ರು ವಾಯ್ಸ್ ಕೇಳಿ ಎದ್ದರು. ಪೂರ್ತಿ ನಿದ್ದೆ ಆಗಿಲ್ಲ ಅಂದ್ರೂ ಅರ್ಧ ನಿದ್ದೆನಲ್ಲೇ ಎದ್ದರು. ಇನ್ನು ಮಕ್ಕಳು ಕೂಡ ನಾವು ಬರೋದನ್ನೇ ಕಾಯ್ತಾ ಇದ್ದರು. ನಾವು ಬಂದಿದ್ದ ಕೂಡಲೇ ಯಾಕೆ ಇಷ್ಟೊತ್ತು ಮಾಡಿದ್ರಿ ಅಂತ ಕೇಳ್ತಿದ್ರು. ಇನ್ನು ಇವರಿಬ್ಬರು ಇರೋದ್ರಿಂದ ನನಗೆ ಮೈಸೂರಿಗೆ ಹೋದರೆ ಚಿನ್ನಮ್ಮಂದು ಅರ್ಧ ಯೋಚನೆಯೇ ಇರೋದಿಲ್ಲ. ಚಿನ್ನಮ್ಮನ ಪೂರ್ತಿಯಾಗಿ ಇವರೇ ನೋಡ್ಕೊತಾರೆ. ಊಟ ಮಾಡಿಸೋದು, ಆಟ ಆಡಿಸೋದು, ಮಲಗಿಸೋದು ಎಲ್ಲನೂ ಕೂಡ ಇವರೇ ಮಾಡ್ತಿರ್ತಾರೆ. ಚಿನ್ನಮ್ಮ ಕೂಡ ಅಷ್ಟೇ, ಅವ್ರ ಹಿಂದೆ ಮುಂದೆನೇ ಸುತ್ತುತ್ತಿರ್ತಾರೆ. ಎಲ್ಲದಕ್ಕೂ ಅವರನ್ನೇ ಕರೀತಿರ್ತಾರೆ. ಮಲ್ಕೊಳ್ಳೋದಕ್ಕೆ, ಊಟ ಮಾಡೋದಕ್ಕೆ, ಆಚೆ ಹೋಗೋದಕ್ಕೆ, ಆಟ ಆಡ್ಸೋದಕ್ಕೆ. ಏನೋ ಒಂಥರ ಖುಷಿ. ಮಕ್ಕಳು ಈ ರೀತಿ ಆಡೋದನ್ನು ನೋಡೋದಕ್ಕೆ ತುಂಬಾ ಖುಷಿಯಾಗುತ್ತೆ. ನಾವು ಅದಕ್ಕೆ ಫೋನ್ ನೋಡೋದು, ಟಿ ವಿ ನೋಡೋದು ಎಲ್ಲನೂ ಬಿಟ್ಟು ಅವ್ರನ್ನೇ ನೋಡ್ಕೊಂಡು ಕೂತಿರ್ತಿದ್ವಿ. ಇನ್ನೂ ಎಲ್ಲಾದರೂ ಹೊರಗಡೆ ಹೋದಾಗ ಎಷ್ಟು ಬೇಗ ಸಮಯ ಕಳೆಯುತ್ತೆ ಅನ್ನೋದೇ ಗೊತ್ತಾಗಲ್ಲ. ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಡೆ ದಿನಗಳು ಹುರುಳೋಗಿರುತ್ತೆ. ಅದೇನೇ ಆಗಿರಲಿ ನಮ್ಮ ಯಥಾಸ್ಥಿತಿಗೆ ನಾವು ಮತ್ತೆ ಬರಲೇಬೇಕಾಗಿರುತ್ತೆ. 2-3 ದಿನಗಳ ಕಾಲ ನಮ್ಮ ಮಗಳ ಬರ್ಡೇಗೆ ಅಂತ ನಾವು ಹೇಗೆ ದಿನಗಳನ್ನು ಕಳೆದ್ವಿ, ಹೇಗೆ ಸುಂದರವಾಗಿಸ್ಕೊಂಡ್ವಿ ಅನ್ನೋದು ಈ ಒಂದು ವಿಡಿಯೋದಲ್ಲಿ ನೆನಪಿನ ಬುತ್ತಿಯಾಗಿರುತ್ತೆ. ನೋಡಿದ್ರಲ್ಲ, ಇದಾಗಿತ್ತು ಒಂದು ವಾರದ ನನ್ನ ಅಪ್ಡೇಟ್. ನನ್ನ ಸುಂದರ ಕ್ಷಣಗಳನ್ನು ನಿಮ್ಮ ಮುಂದೆ ಜೋಡಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಸಣ್ಣ ಪ್ರಮಾಣದಲ್ಲಾದ್ರೂ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಖಂಡಿತವಾಗ್ಲೂ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.